ಕೃಷಿಯೇ ಪ್ರಧಾನವಾಗಿರುವಂತಹ ಗ್ರಾಮ ಕಾಕುಬಾಳ. ಅಂತಹ ಕೃಷಿ ಪ್ರಧಾನ ಗ್ರಾಮವಾಗಿರುವಂಥ ಕಾಕುಬಾಳ ಗ್ರಾಮದಲ್ಲಿ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಇದೆ. ನಮ್ಮ ಕಾಕುಬಾಳ ಗ್ರಾಮದ ಅನೇಕ ಮುಖಂಡರು ನಮ್ಮ ಜೊತೆಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಷಯವಾಗಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ಮಾತನಾಡ್ತೇನೆ. ಬನ್ನಿ, ಕಾಕುಬಾಳ ಗ್ರಾಮದ ಮುಖಂಡರು ಮತ್ತು ಇಲ್ಲಿರ್ತಕ್ಕಂಥ ರೈತರು ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ಸಂಚಿಕೆಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳಿಯೋಣ. ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಕುಬಾಳ ಗ್ರಾಮದ ಮುಖಂಡರು ಜೊತೆಗೆ ಅವರ ಒಡನಾಡಿಗಳು ಆಗಿರುವಂತಹ ವಿ ರಾಮಕೃಷ್ಣ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ನಾನು ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೇನೆ. ರಾಮಕೃಷ್ಣ, ಮೊದಲಿಗೆ ನಿಮ್ಗೆ ನಮಸ್ಕಾರ. ನಮಸ್ತೆ. ಆಗಸ್ಟ್ 10 ಅನ್ನೋದು ಸಿದ್ಧಾರ್ಥ್ ಸಿಂಗ್ರವರ ಒಂದು ಜನ್ಮದಿನ. ಆ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಆರ್ಮಿ ತಂಡ ಇಡೀ ವಿಜಯನಗರ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚರಿಸಿ ಅನೇಕ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ರೈತರು, ಜನಪ್ರತಿನಿಧಿಗಳು, ಯುವಕರು, ಮಹಿಳೆಯರು, ಮುಖಂಡರು, ಅನೇಕ ಸಮಾಜದ ಅನೇಕ ಪದಾಧಿಕಾರಿಗಳನ್ನು ಮಾತನಾಡಿಸಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ಶೀರ್ಷಿಕೆಯಲ್ಲಿ ಅಭಿಪ್ರಾಯ ಅನಿಸಿಕೆಗಳನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಸೊ ಆ ತಂಡ, ಆನಂದ್ ಸಿಂಗ್ ಆರ್ಮಿ ತಂಡ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಚಾರಗಳು ಬಂದಾಗ ಆನಂದ್ ಸಿಂಗ್ರವರನ್ನು ಅತ್ಯಂತ ಹತ್ತಿರದಿಂದ 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಅವರು ಮಾಡಿರ್ತಕ್ಕಂಥ ಹಲವಾರು ಕೆಲಸಗಳನ್ನು ಹತ್ತಿರದಿಂದ ನೋಡಿರ್ತಕ್ಕಂಥರಿದ್ದೀರಿ. ಸೊ ಆನಂದ್ ಸಿಂಗ್ ಅವ್ರ ಬಗ್ಗೆ ವಿಚಾರವನ್ನು ಕೇಳಿದಾಗ, ಅವರ ಅಭಿವೃದ್ಧಿ ಬಗ್ಗೆ ಕೇಳಿದಾಗ, ಒಬ್ಬ ಜನಪ್ರತಿನಿಧಿಯಾಗಿ ಅವರನ್ನು ಯಾವ ರೀತಿಯಲ್ಲಿ ನೋಡಿದಿರಿ ಅನ್ನೋದ್ರ ಬಗ್ಗೆ ಕೇಳಿದಾಗ ಯಾವೆಲ್ಲ ವಿಷಯಗಳನ್ನು ನಮ್ಮ ಟೀಮ್ ಜೊತೆಗೆ ನೀವು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ. ನಮ್ಮ ವಿಜಯನಗರ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಆನಂದ್ ಸಿಂಗ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ ಹೇಳಲಿಕ್ಕೆ ಅವ್ರಿಗೆ ಪದಗಳೇ ಸಾಲದು ಅಂತ ಹೇಳ್ಬೋದು. ಯಾಕಂತಂದರೆ ನಾವು ಬೇರೆ ಬೇರೆ ಒಂದು ರಾಜಕೀಯ ಕ್ಷೇತ್ರ ಅಂತ ಉದ್ದೇಶ ಅಂತ ಇಟ್ಕೊಂಡಾಗ ಭಾಳಷ್ಟು ರಾಜಕಾರಣಿಗಳು ಬರ್ತಕ್ಕಂಥ ಮೂಲ ಉದ್ದೇಶನೇ ಬೇರೆ ಇರುತ್ತೆ. ಆದರೆ ವಿಶೇಷವಾಗಿ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಮ್ಮ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ಆನಂದ್ ಸಿಂಗ್ ಸರ್ ಅವರು ವಿಶೇಷವಾಗಿ ಒಂದು ಸಾಮಾಜಿಕ ಕಳಕಳಿಯನ್ನಿಟ್ಕೊಂಡು, ಒಂದು ಜನರ ಏಳಿಗೆಯನ್ನು ತಲೆಯಲ್ಲಿಟ್ಕೊಂಡು, ಒಂದು ಸಾಮಾಜಿಕ ಉದ್ಧಾರಕ್ಕೋಸ್ಕರ ಒಂದು ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಹೇಳ್ಬೇಕಂತಂದರೆ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಅಂತಹ ನಮ್ಮ ಇಡೀ ಕರ್ನಾಟಕದಲ್ಲಿ ಅಪರೂಪ ರಾಜಕಾರಣಿ ಅಂತಲೇ ಹೇಳ್ಬೋದು. ನಾನು ಮೊದಲು ಹೇಳ್ದಂಗೆ ಬೇರೆ ರಾಜಕೀಯ ಅಂತೇಳಿ ಬಂದಾಗ ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ಬೇರೆ ಒಂದು ಲಾಭಕ್ಕೋಸ್ಕರ ಬರ್ತಕ್ಕಂಥ ಹಲವಾರು ರಾಜಕಾರಣಿಗಳು ನೋಡ್ತೀವಿ. ಬಟ್ ಏನಂತಂದರೆ ನಮ್ಮ ಆನಂದ್ ಸಿಂಗ್ ಸರ್ ಅವರು ಒಂದು ಸಾಮಾಜಿಕ ಕಳಕಳಿಯ ಉದ್ದೇಶ ಇಟ್ಕೊಂಡು ನಮ್ಮ ಗ್ರಾಮಗಳು ಈ ರೀತಿ ಇರಬೇಕು, ನಮ್ಮ ನಗರ ಪಟ್ಟಣಗಳು ಈ ರೀತಿ ಇರಬೇಕು, ನಮ್ಮ ಜನರು ಈ ರೀತಿ ಇರಬೇಕು, ಒಂದು ಗ್ರಾಮ ಅಂತೇಳಿ ಬಂದಾಗ ಒಂದು ಓಣಿ ಈ ಥರ ಇರಬೇಕು, ಒಂದು ಕಾನ್ಸೆಪ್ಟ್ ತಂದೆ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಮುಖಾಂತರ ಒಂದು ಸಾಮಾಜಿಕ ಉದ್ಧಾರಕ್ಕೋಸ್ಕರ ಒಂದು ರಾಜಕಾರಣಿ ಅಂತಂದೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿಜವಾಗಿ ಹೇಳ್ಬೇಕಂತಂದರೆ 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಮೊದಲು ನಮ್ಮ ಕಾಕುಬಾಳು ಇಲ್ಲೆಲ್ಲ ಸುತ್ತಮುತ್ತಲಿನ ಇರ್ತಕ್ಕಂಥ ಎಲ್ಲ ಗ್ರಾಮಗಳು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದಾಗ ಆಗಿನ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಹೋಲಿಕೆ ಮಾಡಿ 100ಕ್ಕೆ 100 200% ಸಾಧ್ಯನೇ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಆ ಸಮಯದಲ್ಲಿ ಸಂಡೂರು ಕ್ಷೇತ್ರ ಅಂತ ಹೇಳಿದ್ದಾಗ ಒಂದು ಸರಿಯಾದ ರಸ್ತೆ ಇದ್ದಿಲ್ಲ, ನಮ್ಮ ಗ್ರಾಮದಲ್ಲಿ ಸರಿಯಾದ ಒಂದು ಚರಂಡಿಗಳ ವ್ಯವಸ್ಥೆ ಇದ್ದಿಲ್ಲ, ಸರಿಯಾದ ಒಂದು ಶಾಲಾ ಕಟ್ಟಡಗಳ ವ್ಯವಸ್ಥೆ ಇದ್ದಿಲ್ಲ, ಸಮುದಾಯ ಭವನಗಳು ಇದ್ದಿಲ್ಲ. ಅದು ವಿಶೇಷವಾಗಿ ಅಂತಂದರೆ ದೇವಸ್ಥಾನಗಳು. ನಿಜವಾಗ್ಲೂ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ನಗರದಲ್ಲಿರ್ತಕ್ಕಂಥ ವಾರ್ಡ್ಗಳು, ಅವ್ರು ಕಟ್ಟದೇ ಇರ್ತಕ್ಕಂಥ ದೇವಸ್ಥಾನಗಳು, ವಾರ್ಡ್ಗಳಿಲ್ಲ, ಗ್ರಾಮಗಳಿಲ್ಲ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಿಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಕಾರ್ಯಗಳು ಅಂತ ಬಂದಾಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ನೀವು ಇಲ್ಲಿ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀರಾ? ಈಗ ನಮ್ಮ ಗ್ರಾಮಕ್ಕೆ ಅಂತೇಳಿ ವಿಚಾರ ಬಂದಾಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನಾವು ಬೇರೆ ಒಂದು ದೇವಸ್ಥಾನ ವಿಚಾರದಲ್ಲಿ ಆಗಿರ್ಬೋದು, ದೇವಸ್ಥಾನದಲ್ಲಿ ಸಂಬಂಧಪಟ್ಟಂತೆ ಶನೇಶ್ವರ ದೇವಸ್ಥಾನ, ದುರ್ಗಮ್ಮ ದೇವಸ್ಥಾನ, ಗದಲಿಂಗಪ್ಪ ದೇವಸ್ಥಾನ, ಭಾಳಷ್ಟು ಹೀಗೆ ಹಲವಾರು ದೇವಸ್ಥಾನಗಳಿಗೆ ಸ್ವಂತ ಸಹಾಯಧನವನ್ನು ಕೊಟ್ಟಿದ್ದಾರೆ. ಸರ್ಕಾರದಿಂದ ಸಹಾಯಧನವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಿಂತಲೂ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಂತಂದರೆ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಹಳ ದಿನಗಳ ಬೇಡಿಕೆ, ಸುಮಾರು 40-50 ವರ್ಷಗಳಿರ್ತಕ್ಕಂಥ ಒಂದು ಬೇಡಿಕೆ ಏತ ನೀರಾವರಿಗೆ ಸಂಬಂಧಪಟ್ಟಂತೆ ಈ ಭಾಗದಲ್ಲಿ ಅತ್ಯಂತ ಬೃಹತ್ತಾಗಿರ್ತಕ್ಕಂಥ ಒಂದು ನೀರು ಸಂಗ್ರಹ
ಜಲಾಶಯ ಅಂತಂದೇಳಿ ಮಾಡ್ತಾ ಇದ್ದಾರೆ. ಅಂದರೆ ಕೆರೆ ದೊಡ್ಡದಾಗಿರ್ತಕ್ಕಂಥ ರೀತಿಯಲ್ಲಿ ಕೆರೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಮೊನ್ನೆ ತಾನೇ ಈಗ ಕೆರೆಗಳಿಗೆ ನೀರೆತ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಕೆರೆಗೆ ನೀರು ಬರ್ತಕ್ಕಂಥ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಇದು ಭಾಳ ಅವ್ರದ್ದು ಒಂದು ಕೂಡ ದೊಡ್ಡ ಒಂದು ಕನಸು ಕೂಡ ಆಗಿತ್ತು, ಅದು ಕೂಡ ಈಡೇರ್ತಾ ಇದೆ. ನಿಜವಾಗ್ಲೂ ಅಂಥ ಶಾಸಕರನ್ನು ಪಡೆದಿರ್ತಕ್ಕಂಥ ನಾವೇ ಧನ್ಯರಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಕುಬಾಳ ಗ್ರಾಮದ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ಸಿ ರಾಮಲ್ಲಿ ಇವ್ರ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ರಾಮಲ್ಲಣ್ಣ, ನಿಮಗೆ ನಮಸ್ಕಾರ. ನಮಸ್ಕಾರ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಸಿದ್ಧಾರ್ಥ್ ಸಿಂಗ್ ಅವರನ್ನ ಬಹಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥ, ಅದರಲ್ಲೂ ಸಿದ್ಧಾರ್ಥ್ ಸಿಂಗ್ ಅವರು ಗ್ರಾಮವಾಸ ಜನರ ವಿಶ್ವಾಸ ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮದ ಮೂಲಕ ನಿಮ್ಮ ಗ್ರಾಮಗಳಿಗೆ ಬಂದಿರತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಅವರ ಒಡನಾಟ, ಅವರ ಒಂದು ಚಟುವಟಿಕೆಗಳು, ಅವರ ಕ್ರಿಯಾಶೀಲತೆ, ಜನರ ಜೊತೆ ಬೆರೆಯುವಿಕೆ ಯಾವ ರೀತಿಯಲ್ಲಿತ್ತು, ಯಾವ ಗುಣಗಳು ನಿಮ್ಮನ್ನ ಆಕರ್ಷಣೆ ಮಾಡಿದ್ವು ಅಂತಂದೇಳಿ ಇದ್ರೆ ಏನು ಹೇಳ್ತೀರಾ ನೀವು? ಹೌದು, ನಮಸ್ಕಾರ. ನಮ್ಮೆಲ್ಲರ ಮೆಚ್ಚಿನ ಜನಪ್ರಿಯ ಮಾಜಿ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಸರ್ ಅವರ ಪುತ್ರರಾಗಿರುವ ಮಾನ್ಯ ಸಿದ್ಧಾರ್ಥ್ ಸಿಂಗ್ ಸರ್ ಅವರ ಸರಳತೆ ಭಾಳಷ್ಟು ಅತ್ಯುತ್ತಮ. ಯಾಕಂದರೆ ಇವತ್ತು ನಾವು ಒಂದು ವಿಷಯದಾಗ ನಮ್ಮ ಬಸರೆಡ್ಡಿ ಇವರದರ ಯಜಮಾನ್ರು ಒಂದು ವಿಷಯ ಬಂದಾಗ ಒಂದು ರಸ್ತೆದ್ದು ಭಾಳ ಕಷ್ಟ ಇತ್ತು. ಅದು ಆ ರಸ್ತೆ ಇವರೇ ಒಂದು ಸನ್ನಿಧಿಯಲ್ಲಿ ಸರ್ ಹಿಂಗಾಗೈತೆ ಗ್ರಾಮವಾಸ್ತ ಬಂದಾಗ ಅಂದರೆ ಅದು ತಿರ್ಗಮರ್ದಿನೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಸಿದ್ಧಾರ್ಥ್ ಸಿಂಗ್ ಸರ್ ಅವರು. ಗ್ರಾಮವಾಸ ಬಂದಾಗ ಇಲ್ಲಿ ಸಹಾಯ ನೀಡಿರುವಂಥ ನಮ್ಮ ರವಿಕುಮಾರ್ ಸರ್ ಅದಾರ, ಅವರು ಸಹಾಯ ಇವತ್ತು ನಾನು ಹಾರ್ಮೋನಿಯಂ ಮಾಡಿಸ್ಬೇಕು ಸರ್, ನಾನು ಒಂದು ಕಲಾವಿದನಾಗಿದ್ದೀನಿ, ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕಂದ್ರೆ ಅವರು ಒಂದೇ ಆಯ್ತಪ್ಪ ನಿನಗೇನು ಆಯ್ತಂತ ಅವ್ರಿಗೆ ಒಂದು ಮಾಡಿದ್ದಾರೆ. ಮತ್ತು ನಮಗೆ ಇವತ್ತು ದೇವಸ್ಥಾನ ಅಭಿವೃದ್ಧಿ ಅಂತ ನೀವು ಹೇಳಿದ್ರೆ ಅಂದ್ರೆ ಇದು ಶನೇಶ್ವರ ದೇವಸ್ಥಾನ ಅದು ನಮಗೆ ಭಾಳ ನಿಲುಕಲಾರ್ದಷ್ಟು. ನಾವು ಭಕ್ತರು ಎಷ್ಟು ಕೊಡ್ಬೋದು, ಹಬ್ಬ ಬಂದು ರೈತರು ಇಲ್ಲಿ ಬೆಳೆಗಳು ಭಾಳ ಕಷ್ಟದ್ದು ಅವಾಗಿನ ಲೆಕ್ಕದಾಗ ಆಗ್ತಾ ಇದ್ದಿಲ್ಲ. ಆಗಿನ ಲೆಕ್ಕಕ್ಕೆ ಶಾಸಕರೇ ಬಂದು ನಿಂತ್ಕೊಂಡು ಆಯ್ತಪ್ಪ ನಾವೇ ಇದ್ದೀವಿ ಅಂತಂದೇಳಿ ಅವರು ಇವತ್ತು ಕಟ್ಟಿಸ್ಕೊಟ್ಟಿರ್ತಕ್ಕಂಥ ನಿಜವಾದ ದೇವಸ್ಥಾನ ಅಂದ್ರೆ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಎಲ್ಲರೂ ಒಂದು ಸಪೋರ್ಟ್ ಐತೆ. ಯಾವುದೇ ಒಂದು ಫೋನ್ ಮಾಡಿದ್ರು ಸಹ ಅವರು ಒಂದು ಫೋನಿಗೆ ಸ್ಪಂದಿಸಿ ಅವರು ಸರ್ ಈ ಥರ ಹಿಂಗೈತೆ ಅಂದ್ರೆ ಅವರು ಒಂದು ಫೋನಿಗೆ ಸ್ಪಂದಿಸಿ ಅವರು ಒಂದು ಕೆಲಸ ಮಾಡಿಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಆನಂದ್ ಸಿಂಗ್. ಮತ್ತು ಅದೇ ಹಾದಿಯಲ್ಲಿ ಹೋಗ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ಸರ್ ಅವರಿಗೆ ನಾವು ಮುಂದಿನ ಹುಟ್ಟುಹಬ್ಬದ ನಾವು ಭಾಳ ವಿಶೇಷವಾದ ಕಾರ್ಯಕ್ರಮ ಮಾಡಿಕೊಳ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತಂದೆಯಲ್ಲಿ ನಡೀತಕ್ಕಂಥ ಸಿದ್ಧಾರ್ಥ್ ಸಿಂಗ್ ಸರ್ ಅವರು ಭಾಳ ಸರಳವಾದ ಗುಣ. ಓಕೆ, ಈಗ ಸಿದ್ಧಾರ್ಥ್ ಸಿಂಗ್ ಅವರು 2023 ಮೇನಲ್ಲಿ ನಡೆದಿರೋ ಚುನಾವಣೆಯಲ್ಲಿ ಪರಾಭವಗೊಳ್ತಾರೆ. ಹೌದು, ಸೋತಿವಂತಂದೇಳಿ ಯಾವತ್ತೂ ಕೂಡ ಎದೆಗುಂದಿಲ್ಲ. ಯಾವ ಹಳ್ಳಿಗಳಲ್ಲಿ ಮೊದಲು ಒಡನಾಟ ಆಯಿತು, ಈಗಲೂ ಕೂಡ ಅದೇ ರೀತಿಯಲ್ಲಿ ಸಂಚರಿಸ್ತಾ ಇದ್ದಾರೆ. ಹೌದು ಸರ್. ಈಗ ಈ ಎರಡೂ ವಿಚಾರಗಳನ್ನು ನೋಡಿದಾಗ ಚುನಾವಣೆಯ ಪೂರ್ವ ಮತ್ತು ಚುನಾವಣೆಯ ನಂತರ ಈ ಎರಡು ಆಯಾಮಗಳಲ್ಲಿ ಸಿದ್ಧಾರ್ಥ್ ಸಿಂಗ್ ಅವರನ್ನು ನೀವು ಯಾವ ರೀತಿಯಲ್ಲಿ ಒಂದು ರೀತಿ ತರ್ಕಕ್ಕೆ ತಗೊಳ್ತೀರಾ ಸರ್? ಅವ್ರನ್ನ ನಾವು ನಿಲುಕಲಾದಷ್ಟು ಐತೆ ಸರ್ ಅವ್ರದ್ದು. ಯಾಕಂದರೆ ನಾವು ಸೋತು ಪರಾಭವ ಆದ್ರೂ ಅವರು ಆ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟಿಲ್ಲ ಸರ್. ಯಾವುದೇ ನಮ್ಮ ಗ್ರಾಮಕ್ಕೆ ಈ ಒಂದು ಮೊನ್ನೆ ನಾವು ಕ್ರೀಡಾಪಟು ಒಂದು ಮಾಡಿದ್ವಿ ಹೈಸ್ಕೂಲ್ ಮಟ್ಟದಲ್ಲಿ, ಅದಕ್ಕೆ ನಾವು ಭಾಳಷ್ಟು ಸ್ಪಂದನೆ ಮಾಡಿ ಸರ್. ಸುಮಾರು ಲಕ್ಷಗಟ್ಟಲೆ ಕೊಟ್ಟು ನಮಗೆ ವಲಯ ಮಟ್ಟದ ಕ್ರೀಡಾಕೂಟ ಇದೆ ಸರ್, ಲಕ್ಷಗಟ್ಟಲೆ ಕೊಟ್ಟು ನಮಗೆ ಒಂದು ಹೆಲ್ಪ್ ಮಾಡಿದ್ದಾರೆ ಸರ್ ಅವತ್ತಿನ ಲೆಕ್ಕದಾಗ. ಯಾಕಂದರೆ ಅವರು ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಸರ್, ಒಳ್ಳೆ ಕೆಲಸ ಮಾಡ್ಕೊಂತ ಬರ್ತಾ ಇದ್ದಾರೆ. ಮುಂದೆ ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಚುನಾವಣೆಗಳಲ್ಲಿ ಎಲ್ಲರೂ ಸೇರಿಸಿ ಅವ್ರನ್ನ ಜಯವನ್ನು ಗಳಿಸೋಕೆ ನಾವೆಲ್ಲರೂ ಒಂದು ಶಕ್ತಿ ತುಂಬ ಕೆಲಸ ಮಾಡ್ತೀವಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಕುಬಾಳ ಗ್ರಾಮದ ರೈತರಾಗಿರ್ತಕ್ಕಂಥ ಭೀಮಪ್ಪನವರಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನನ ನಾವು ಮಾತಾಡ್ತಾ ಇದ್ವಿ. ಭೀಮಪ್ಪಣ್ಣ, ನಿಮಗೆ ನಮಸ್ಕಾರ. ನಮಸ್ಕಾರ. ಆನಂದ್ ಸಿಂಗ್ ಅವ್ರ ಬಗ್ಗೆ ಮತ್ತು ಅವ್ರ ಮಗನಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ಅವ್ರ ಬಗ್ಗೆ ಏನೆಲ್ಲ ವಿಚಾರಗಳು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಅವರು ವಿಚಾರಗಳು ನಾವು ಇದು ಮಾಡೋಕ್ಕಾಗೋದಲ್ರಿ, ಅಂಥ ವ್ಯಕ್ತಿಗಳು ಸಿಗೋದಲ್ಲ ಅಂತ ಎಷ್ಟು ತಿಳ್ಕೊಬೋದು, ನಾವು ತಿಳ್ಕೊಂಡಿವಿ. ಏನೆಲ್ಲ ಅಂಥ ಎಮ್ ಎಲ್ ಎ ಸಿಗೋದಲ್ಲ. ನಾವು ಇನ್ನೂ ಎಲೆಕ್ಷನ್ ನಿಂತಾಗಲೇ ನಾವು ಶ್ರೀಶೈಲಕ್ಕೆ ಹೋಗ್ತೀವಿ ಅಂತಂದ್ರೆ 25,000 ಸಿದ್ಧಾರ್ಥ್ ಸಿಂಗ್ ಕೊಟ್ಬಿಟ್ರು ಅವ್ರಿಗೆ. ತಿರುಗಿ ಹೋಗುವಾಗ ಕಂಡೋರಂದ್ರೆ ಮತ್ತೆ ಹೋಗೋ ಹೊತ್ನಾಗ ನಾವು ಅವ್ರಿಗೆ ಹೋಗಿ ಕಂಡ್ರೆ ಮತ್ತೆ ಏನು ಬೇಕಪ್ಪ ಅಂದ್ರೆ ಏನು ಬೇಡ ಸರ್ ನೀವು ಅಲ್ಲಿ ಕೊಟ್ಟಿರಿ ಅಂತಂದು ಹೇಳಿದ್ವಿ. ಅವ್ರಿಗೆ ಸಂತೋಷ ಆಯ್ತು ಅಷ್ಟೇ. ರೈಟ್ ಬಿಡಪ್ಪ ನಮ್ಮನ್ನು. ಈಗ 10ನೇ ತಾರೀಕು ಮುಂದಿನ ತಿಂಗಳು ಅವ್ರ ಬರ್ತ್ಡೇ ಐತೆ, ಅಂದರೆ ಆತನ ಹುಟ್ಟು ಹಬ್ಬ ಐತೆ ಸಿದ್ಧಾರ್ಥ್ ಸಿಂಗ್ ಅವ್ರದ್ದು. ನೀವು ಹಿರಿಯರಾಗಿ ಏನಂತ ಆಶೀರ್ವಾದ ಮಾಡ್ತೀರಿ? ಆಶೀರ್ವಾದ ಒಳ್ಳೇದಾಗಲಿ ಇವ್ರಿಗೆ ಅಂತ ನಾವು ಇಷ್ಟು ಆಶೀರ್ವಾದ ಮಾಡೋಕ್ಕಂತ ನೀವು ಯಾವಾಗ ಕೇಳೋ ಆಶೀರ್ವಾದ ಮಾಡ್ತೀವಿ ನಾವು.
ಅವ್ರ ತಂದೆಗಿಂತ ಹೆಚ್ಚು ಹೆಸರು ತರಲಿ. ಅವ್ರು ಎತ್ತಾಗ ಹೋದ್ರೆ ಹಿಂದೆ ಆಶೀರ್ವಾದ ಮಾಡ್ಕೊಂತ ಬಂದೀವಿ ನಾವು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಕುಬಾಳು ಗ್ರಾಮದ ಮುಖಂಡರಾಗಿರ್ತಕ್ಕಂಥ KV ಬಸವರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅಣ್ಣ ನಮಸ್ತೆ. ನಿಮಗೆ ಮೊದಲನೇದಾಗಿ ಆನಂದ್ ಸಿಂಗ್ ಅವರನ್ನ ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥ ವ್ಯಕ್ತಿಗಳು. ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳೋದಾದರೆ ಯಾವ ವಿಚಾರಗಳು ನಮ್ಮ ಜೊತೆ ಹಂಚ್ಕೊಳ್ತೀರಿ? ಅದಕ್ಕಿಂತ ಮುಂಚಿತವಾಗಿ ಗೋರ್ಪಡೆಯವ್ರು ನೋಡಿವಿ, ನಾವು MP ಪ್ರಕಾಶ್ ನೋಡಿವಿ, ರಾಮಕೃಷ್ಣ ಹೆಗಡೆ ನೋಡಿ 1983 ಎಂತೆಂಥದ್ದು ರಾಜಕೀಯ ನೋಡಿ ನಾವು. ಆಮೇಲೆ ನಮ್ಮ ಕ್ಷೇತ್ರ ಪ್ರಪ್ರಥಮವಾಗಿ ಹೊಸಪೇಟೆ ಕ್ಷೇತ್ರ ಆಯಿತು. ಅದಕ್ಕಿಂತ ಮುಂಚೆ ನಾವು ಸೊಂಡ್ರ ಕ್ಷೇತ್ರದಾಗ ಓಟ್ ಹಾಕ್ತಿದ್ವಿ ಅಷ್ಟೇ. ಒಗ್ಗರಣೆ ಹಾಕ್ಸಿದ್ರು, ಓಟ್ ಹಾಕ್ತಿದ್ವಿ, ಬಿಟ್ಬಿಡ್ತಿದ್ವಿ. ತಿರ್ಗಾ ಅವ್ರು 5 ವರ್ಷ ಆದ್ಮೇಲೆ ಬರೋದು ಒಂದೇ ಸಲ. ಅದು ಈತು ಬಂದಮೇಲೆ ಬರೋದೇ ಇಂಥ ವ್ಯಕ್ತಿಗಳು ನಮಗೆ ರಾಜಕೀಯವಾಗಿ ಸಿಗೋದೇ ಅಪರೂಪ. 4 ಸಲ ಇವ್ರು ಏನಾನ ಗೆದ್ದಾರಲ್ಲ, ಅದಕ್ಕಿಂತ ಮುಂಚೆ ನಾವು ಗೋರ್ಪಡೆ ಒಂದೇ ರೀತಿ ಗೆಲ್ಸಿವಿ. ಅವ್ರಲಿಂದ ಏನೂ ತಾಡಿಲ್ಲ. ನಮ್ಮ ಪಂಪತಿ ಹಬ್ಬನಿದ್ದ ಗೋರ್ಪಡೆರಿಗೆ ಏನಂತ ಹೇಳಿದ್, ಅವನು ಇತ್ತಾಳಿ ಕಿವಿನಲ್ಲಿ ನಮ್ಮ ಮಾತು ಕೇಳೋದಲ್ಲ. ನಾವೇನು ಮಾಡೋಣ, ಮಹಾರಾಜರು ನಾವು ಇಲ್ಲಿ ಗೋರ್ಪಡೆ ಸಂಸ್ಥಾನದಾಗಿದ್ವಿ. ಆ ಬಿಟ್ಟು ಈ ಕಡೆ ವಿಜಯನಗರ ಸಂಸ್ಥಾನಕ್ಕೆ ಬಂದ್ವಿ. ನಾವು ಕೃಷ್ಣದೇವರಾಯನ ನಾವು ಹೆಂಗೆ ನೆನ್ಪಿಟ್ಕೊಂಡ್ವಿ, ಹಂಗೆ ಈತ ಮಾಡಿದಂಥ ಕೆಲಸಗಳನ್ನ ನಾವು ನೆನ್ಪಿಟ್ಕೊಂತೀವಿ. ನಾವೊಂದೆಲ್ಲ ನಮ್ಮ ಕ್ಷೇತ್ರ ಜನನೂ ನೆನ್ಪಿಟ್ಕೊಂತಾರೆ. ಈಗ ಸಿದ್ಧಾರ್ಥ ಸಿಂಗ್ ಅವರು ಗ್ರಾಮ ವಾಸ್ತವ್ಯ ಬರ್ತಾರೆ ನಿಮ್ಮ ಗ್ರಾಮಕ್ಕೆ, ಕಾಕುಬಾಳು ಗ್ರಾಮಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಭಾಳ ಹತ್ತಿರದಿಂದ ಜನರ ಸಮಸ್ಯೆಗಳನ್ನ, ಕಷ್ಟಗಳನ್ನ ನೋಡಿದ್ದಾರೆ. ಅವರು ತಮ್ಮ ಸಮಸ್ಯೆಗಳನ್ನ ಹೇಳಿದರು. ಅವರು ಸ್ಪಂದಿಸ್ತಕ್ಕಂಥ ರೀತಿ ನೋಡಿದ್ರಿ ತಾವೆಲ್ಲ. ಯಾವ ವಿಚಾರಗಳನ್ನ ಅವರಲ್ಲಿ ನೀವು ಮೌಲ್ಯಗಳನ್ನ ಕಾಣ್ತೀರಿ? ಇವ್ರಿಗಿಂತ ಜಾಸ್ತಿ ಉತ್ತಮವಾದ ಮೌಲ್ಯ ಐತೆ, ಅದನ್ನು ಜನ ಉಪಯೋಗಿಸಬೇಕು. ಅವರು 2 ದಿನ ಇದ್ರು ಇಲ್ಲಿ. 2 ದಿನ ಇದ್ರಿಗೇನ ಸಾಮಾನ್ಯವಾಗಿ ನಮ್ಮ ಜೊತೆಗೆ ಇದ್ದರು, ನಮ್ಮ ಜೊತೆಗೆ ಊಟ ಮಾಡೋದು, ನಮ್ಮ ತೆಚ್ಚಿ ಸ್ನಾನ ಮಾಡಿದ್ರು. ನಾವೇನು ಮಾಡ್ತಿದ್ವಿ ಹಂಗೆ ನಮ್ಮ ಜೊತೆಗೆ ಇಲ್ಲಿದ್ದ. ಮತ್ತು ಇಲ್ಲಿಗೆ ಎಲ್ಲ ಅಧಿಕಾರಿಗಳು ಕರೆಸಿದ್ರು. ನಮ್ಮದು ಸಮಸ್ಯೆ ಐತೆ ಅಂದ್ರಿಗೇನು ಎಲ್ಲ ಅಧಿಕಾರಿಗಳು ಕರೆಸಿ ಮಾತಾಡಿದರು. ಒಬ್ಬ ಈ ಸಚಿವನ ಮಗಾಗಿ ಆತ ಸಚಿವಗಿಂತ ಹೆಚ್ಚು ಕೆಲಸ ಮಾಡಿಕೊಡೋಷ್ಟು ಇದೈತೆ. ಅಂಥ ವ್ಯಕ್ತಿನ ನಾವು ಕಳ್ಕೊಂಡಿವಿ ಅಂತ ನೋವಾಗ್ತದೆ. ಆದರೂ ಕೂಡ ಈಗಿರೋಂಥ MLAಗಿಂತ ಜಾಸ್ತಿ ಜನರ ಸಂಪರ್ಕದಾಗಿರೋದು ಸಿದ್ಧಾರ್ಥ ಸಿಂಗ್. ಈಗಲೂ ಸ್ಪಂದಿಸ್ತಾರೆ. ಆ ಸ್ಪಂದಿಸಿದಂಥವ್ರು ನಾವು ಆದಷ್ಟು ಜಲ್ದಿ ಜನರ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋಂಥ ಪ್ರಯತ್ನ ನಾವು ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಕೊಡ್ತೀವಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಕುಬಾಳು ಗ್ರಾಮದ ಯುವಕರಾಗಿರ್ತಕ್ಕಂಥ ಅಂಜಿನಿಯವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅಂಜಿನಿಯವರೇ ನಮಸ್ತೆ. ನೀವು ಕಣ್ಣತ್ತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಚಾರವಾಗಿ ಏನು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡು? ನೆಕ್ಸ್ಟ್ MLA ಅವರೇ ಆಗಬೇಕಂತೇಳಿ ನಮ್ಮ ಭಾವನೆ ಇದೆ. ನೆಕ್ಸ್ಟ್ ಅಂಬಕ್ಕಿನ ಇವಾಗ ನಮ್ಮ ಮನಸ್ಸಲ್ಲಿ ಅವರೇ MLA. ಇವಾಗ MLA ಆದರೂ ಕೂಡ 1 ವರ್ಷ ಆಯಿತು, ಯಾರು ಬಂದಿಲ್ಲ ಊರಲ್ಲಿ MLA ಆದರೂ ಕೂಡ. ಆದರೂ ನಮ್ಮ ಸಿದ್ಧಾರ್ಥ ಸಿಂಗ್ ಸಾರ್ ಅವರು ಬಂದು 3-4 ಸಾರಿ ಬಂದು ವಿಸಿಟ್ ಕೊಟ್ಟು ಹೇಳಿ ಬಡವ್ರ ಕಷ್ಟ ಏನಿದೆ ಏನಿಲ್ಲ ಅಂತೇಳಿ ವಿಚಾರ ಮಾಡ್ಕೊಂಡು ಅವ್ರು ಹೋಗಿದ್ದಾರೆ. ಆದರೂ ದೊಡ್ಡ ವ್ಯಕ್ತಿ ಆನಂದ್ ಸಿಂಗ್ ಸರ್ ಅವರು ದೊಡ್ಡ ವ್ಯಕ್ತಿ, ದೊಡ್ಡ ಮೊದಲು MLA ಸಚಿವರಾಗಿರೋ ಮಗ ಅದು ಕುಂತು ಅಲ್ಲಿ ಊಟ ಮಾಡಿ ಎಲ್ಲ ಇರ್ಬಾರ್ದಿತ್ತು. ಆದ್ರೆ ಅದು ಎಲ್ಲ ಭಾವನೆ ಇಲ್ಲದಾರ್ದಂಗೆ ಎಲ್ಲ ಗ್ರಾಮಗಳಲ್ಲಿ ಬಡವರು ಇದ್ದಾರೆ ಅಂತೇಳಿ ಗ್ರಾಮವಸ್ತು ಮಾಡಿ ಗ್ರಾಮೋತ್ಸವಗಳಿಗೆ ಬಡವ್ರದ್ದು ಅದು ಏನು ಆರೋಗ್ಯ ಆಗಿ ಏನೇ ಆಯಿತು ವಿಚಾರ, ಗುಡಿ ಆಗಲಿ, ರಾಮಕೃಷ್ಣ ಅಣ್ಣಂಗೆ ಹೇಳ್ದಂಗೆ ರಾಮಲಣ್ಣ ಹೇಳ್ದಂಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಆನಂದ್ ಸಿಂಗ್ ಸರ್ ಆಗಲಿ, ಗುಡಿ ಆಗಲಿ, ಕೆರೆ ಆಗಲಿ, ಈ ಕಡೆ ನೀರಾವರಿ ನಮಗೆ ರೈತರಿಗೆ ಭಾಳ ಅನುಕೂಲ ಆಗಿದೆ. ಎಲ್ಲೇ ನೀರು ಹಾಕ್ಸ್ಲಿ, ಅವಾಗ ಕೆರೆ ಇಲ್ಲದಾಗೆ ನೀರು ಬರ್ತಾ ಇದ್ದಿಲ್ಲ, ಬೋರ್ವೆಲ್ಲೇ ಹಾಕ್ಸೋದಾಗ. ಈಗ ಆ ಕೆರೆ ಆದಾಗಿಂದ ಬೋರ್ವೆಲ್ ಎಲ್ಲೇ ಹಾಕ್ಸ್ಲಿ ಸ್ವಲ್ಪ ನೀರು ಬರ್ತಾ ಇದ್ದಾವೆ ಚೆನ್ನಾಗಿ. ಅದು ಒಂದು ಅನುಕೂಲ ಆಗಿದೆ ನಮಗೆ ಆನಂದ್ ಸಿಂಗ್ ಸಾರಿಂದ, ಸಿದ್ಧಾರ್ಥ ಸರ್ ಕಡೆಯಿಂದ. ಹಾಗೂ ಅವ್ರು ಒಂಥರ ವಜ್ರ ಇದ್ದಂಗೆ ನಮ್ಮ ಸಿದ್ಧಾರ್ಥ ಸಿಂಗ್ ಸರ್ ಅವರು. ನೆಕ್ಸ್ಟ್ MLA ಅವ್ರು ಇದ್ರೇ ಪಳಪಳನೇ ನಮ್ಮ ವಿಜಯನಗರ ಉಳಿತಾ ಇರೋದು. ಇಲ್ಲಾಂದ್ರೂ ನಮ್ಮ ವಿಜಯನಗರ ಅನ್ನೋದು ಹಾಳಾಗ್ಬಿಡುತ್ತೆ. ನೆಕ್ಸ್ಟ್ MLA ಅವ್ರು ಆಗಿ ಬರಬೇಕು, ನಮ್ಮ ವಿಜಯನಗರ ಪಳಪಳ ಅಂತ ವಜ್ರ ಥರ ಹೊಳಿತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಕುಬಾಳು ಗ್ರಾಮದ ಯುವಕರು, ಜೊತೆಗೆ ಸಂಗೀತಗಾರರು, ಕಲಾವಿದರಾಗಿರ್ತಕ್ಕಂಥ ರವಿಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಒಂದು ಕೆಲಸವನ್ನು, ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ರವಿಕುಮಾರ್ ಅವರು ನಮಸ್ಕಾರ ಸರ್. ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಚಾರವಾಗಿ ಏನೆಲ್ಲ ವಿಷಯಗಳು ನಮ್ಮ ಜೊತೆಗೆ ತಾವು ಹಂಚ್ಕೊಳ್ತೀರಾ? ಹಾಂ ಸರ್, ಹಿರಿಯರೆಲ್ಲ ಹೇಳಿದ್ರು ಅವ್ರ ಬಗ್ಗೆ, ಅವ್ರ ತಂದೆಯವ್ರ ಬಗ್ಗೆ ಹೇಳಿದ್ರು, ಅವ್ರ ಬಗ್ಗೆನೂ ಹೇಳಿದ್ರು. ಅವರಷ್ಟು ಮಾತಾಡೋಕ್ಕೆ ನನಗೆ ಬರದೇ ಇದ್ದರೂ ಕೂಡ ನಾ ಕಂಡಂತೆ ನನ್ನ ಅಭಿಪ್ರಾಯದ ಬಗ್ಗೆ ನಾನು ಮಾತಾಡಬಲ್ಲೆ. ಹಾಗಾಗಿ ಈ ಊರಿಗೆ ಸಿದ್ಧಾರ್ಥ ಸಿಂಗ್ ನಾನು ಫಸ್ಟ್ ಟೈಮ್ ನೋಡಿದೆ ಸಿದ್ಧಾರ್ಥ ಸಿಂಗ್ ಸರ್ನ ಈ ಊರಲ್ಲಿ ಗ್ರಾಮ ವಾಸ್ತವಿಕ ಅಂತ ಬಂದಾಗ. ಆವಾಗ ಎಲ್ಲ ಪೊಲಿಟಿಕಲ್ ವ್ಯೂ ಥರ ನೋಡಿದಾಗ ಬೇರೆ ರೀತಿಯ ರಾಜಕೀಯ ವ್ಯಕ್ತಿಗಳು ಮಾಡ್ತಕ್ಕಂಥ ಕೆಲಸಗಳು ನೋಡಿದಾಗ ಆ ರೀತಿ ಬೇರೆ. ದಟ್ಸ್ ಅದರ್ ಪಾಯಿಂಟ್. ಈ ಪಾಯಿಂಟ್ ಏನಿದೆ, ಈ ಥರ ನೋಡಿದಾಗ ಅವ್ರು ನಡ್ಕೊಳ್ತಕ್ಕಂಥ ರೀತಿ, ಅವರ ವಿನಯ ವಿಧೇಯತೆ, ಅವರು ರೈತರ ಹತ್ರ ನಡ್ಕೊಳ್ತಕ್ಕಂಥ ರೀತಿ, ತಂಗಿಯಂದ್ರೆ ಹತ್ರ ನಡ್ತಕ್ಕಂಥ ರೀತಿ, ಹೆಣ್ಮಕ್ಳ ಹತ್ರ ನಡ್ತಕ್ಕಂಥ ರೀತಿ, ಬಡವರ ಹತ್ರ ನಡ್ತಕ್ಕಂಥ ರೀತಿ ಎಲ್ಲ ನೋಡಿದಾಗ ಏನಿಸ್ತು, ಇವರೇನೋ ಡಿಫ್ರೆಂಟ್ ಅನ್ನಿಸ್ತು. ಇವರು ಆ ಸೇವೆಯಲ್ಲಿ ಜನಕ್ಕೆ ಮಾಡ್ತಕ್ಕಂಥ ಸೇವೆಗಳು ಆ ಥರ ಏನೋ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನನಗೆ.
ಅಷ್ಟೊಂದು ಹತ್ರದಿಂದ ತಿಳ್ಕೊಳಕ್ಕೆ ಆಗದಿದ್ದರೂ ಕೂಡ ಒಂದ್ಸರಿ ನೋಡೋಣ. ಪೊಲಿಟಿಕಲ್ ಅಂದರೆ ಅವಾಗ ನನಗೆ ಆ್ಯಕ್ಚುಲಿ ಪೊಲಿಟಿಕ್ಸ್ ಅಂದರೆ ನಾವು ದೂರ ಇರ್ತಿದ್ದೀವಿ ಸರ್. ರಾಜಕೀಯ ಅಂದರೆ ಇಸ್ ದ ವರ್ಸ್ಟ್ ಥಿಂಗ್ ಅಂತ ನಮಗೆ ಅನಿಸ್ತಿದ್ದು. ಇವ್ರು ಈ ಥರ ಬಂದರೆ ಯುವ ಜನತೆಯ ಪರವಾಗಿ ಬಂದಿದ್ದಾರೆ ಅಂತ ಅಂದ್ಕೊಂಡಾಗ ನಾವು ಒಂದ್ಸರಿ ಅವ್ರನ್ನ ಹತ್ರದಿಂದ ನೋಡ್ಬೇಕಂತೇಳಿ ನಾನು ಕೂಡ ಇದ್ರ ಜೊತೆಗೆ ಸ್ವಲ್ಪ ಮಿಂಗಲ್ ಆದೆ. ಆವಾಗ ಅವ್ರ ಜೊತೆ ತಿರುಗಾಡಿದೆ, ನಾನು ಅವ್ರ ಜೊತೆ ಹೋದೆ ಮನೆಗಳಿಗೆ. ಅವ್ರು ನಡ್ಕೊಳ್ತಕ್ಕಂಥ ರೀತಿ ನೋಡಿದೆ. ಎಲ್ಲ ಗ್ರಾಮ ವ್ಯವಸ್ಥೆ ಮುಗಿಸ್ಬಿಟ್ಟು ಗಾದ್ಲಿಯಪ್ಪ ಗುಡಿ ಅಂತ ನಮಗೆ ಹೊಸ್ದಾಗಿ ಗುಡಿ ರೆಡಿಯಾಗಿದ್ದಿಲ್ಲ. ಅದ್ರ ಮುಂದೆ ನಾವು ನಿಂತ್ಕೊಂಡು ಮಾತಾಡಬೇಕಾದ್ರೆ ಲಾಸ್ಟಿಗೆ ಅವ್ರ ಬಗ್ಗೆ ಒಂದೆರಡು ಲೈನ್ ಹೇಳಿದೆ. ಅವ್ರನ್ನ ನೋಡಿದ ತಕ್ಷಣ, ಆ ಸೇವೆ ನೋಡಿದ ತಕ್ಷಣ ನನಗೆ ಬಂದಿದ್ದೆ 2 ಲೈನ್ ಸಾಂಗ್. ಯಾವುದಂದರೆ, ನಾನು ನಿಮ್ಮವನು ನಿಮ್ಮ ಮನೆಯವನು, ನಾನು ನಿಮ್ಮವನು ನಿಮ್ಮ ಮನೆಯವನು, ನಿಮ್ಮ ಸೇವೆಗೆ ದುಡಿಯುವೆ ನಾನು, ನಿಮ್ಮ ನೋವಿಗೆ ಮಿಡಿಯುವೆ ನಾನು ಅಂತ ಈ 2 ಲೈನ್ ಹಾಡ್ಬಿಟ್ಟು, ನಾನು ಕೂಡ ಒಬ್ಬ ಬಡ ಮನೆತನದಲ್ಲಿ ಹುಟ್ಟಿದ್ರು ಸರ್. ಈ ಥರ ಎಲ್ಲ ಕಷ್ಟ ಬಿದ್ದಿದ್ದೀನಿ. ಮೊದಲಿಂದ ನನಗೆ ಯಾವುದೇ ರೀತಿಯಾದ ಪ್ರೋತ್ಸಾಹ ಸಿಕ್ಕಿಲ್ಲದೆ ಇರ್ಬೋದು. ಹಾಗಾಗಿ ನಾನು ಇನ್ನೂ ಇಲ್ಲೇ ಇರ್ಬೋದು. ನಾನು ಮನೆಯಲ್ಲಿ ಒಂದು ಹಾರ್ಮೋನಿಯಂ ಬಿದ್ದಿದ್ರು ಕೂಡ ನಾನು ಚೆನ್ನಾಗಿ ಇಷ್ಟೊಳ್ಳೆ ಸಂಗೀತ ಕಲಿಬೋದಾಗಿತ್ತು ಅಂತ ಜಸ್ಟ್ ನಾನು ನನ್ನ ಪಾಯಿಂಟ್ ಆಫ್ ವ್ಯೂನ ಕೇಳ್ಕೊಂಡೆ ಅಷ್ಟೇ. ಅವ್ರು ಕೊಡಿಸ್ತಾರೆ ಅನ್ನೋದು ನನ್ನ ತಲೆಯಲ್ಲಿ ಇದ್ದಿಲ್ಲ. ಆಮೇಲೆ ಎಲ್ಲ ಮಾತಾಡಿ ಮುಗಿಸಿದ ಮೇಲೆ ಹೋಗೋ ಟೈಮಲ್ಲಿ ನನಗೆ ಕರೆದ್ಬಿಟ್ಟು, ಇಲ್ಲ ನಿನಗೆ ಹಾರ್ಮೋನಿಯಂ ಕೊಡಿಸೋ ವ್ಯವಸ್ಥೆ ಅಂತ ನಾನು ಮಾಡ್ತೀನಿ. ಸಂಗೀತ ಕ್ಷೇತ್ರದಲ್ಲಿ ನೀನು ಏನೇ ರೀತಿಯಾದಂಥ ಕಲಿಕೆ ಇರಲಿ, ಆ ಮುಂದಕ್ಕೆ ನಿನಗೇನು ಸಪೋರ್ಟ್ ಬೇಕಾಗಿದ್ದರೂ ಕೂಡ ನನ್ನನ್ನು ಕೇಳು, ನಾನು ಅದಕ್ಕೆ ಸಹಾಯ ಮಾಡ್ತೀನಿ ಅಂತೇಳಿ ಆ ಸಹಾಯ ನನಗೆ ಖಂಡಿತ. ಅದು ಒಂದು ದಿವಸ ಹೊಸಪೇಟೆಯಲ್ಲಿ ಆ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರು ಫೋನ್ ಮಾಡಿ, ನಿನಗೆ ಒಂದು ಹಾರ್ಮೋನಿಯಂ ರೆಡಿ ಮಾಡಿದ್ದೀನಿ ಬಾ ಅಂತೇಳಿ ನನಗೆ ಕೊಡಿಸಿದ್ರು ಸರ್. ಆವಾಗ ನನಗೆ ಹೀ ಈಸ್ ದ ಡಿಫ್ರೆಂಟ್ ಪರ್ಸನ್ ಇನ್ ಪೊಲಿಟಿಕಲ್ ವ್ಯೂ ಅಂತ ಅನಿಸಿ ನಮಗೆ ಅವರ ಒಂದು ಗುಣಗಳು ಗೊತ್ತಾಗಿದ್ದು ಸರ್. ಹಾಗಾಗಿ ನೀವು ಅವ್ರ ಬಗ್ಗೆ ಏನೇ ಕೇಳಿದ್ರು ಕೂಡ ಅದು ನಾವು ಏನು ಹೇಳಿದ್ರು ಕೂಡ ಕಡಿಮೆ ಆಗ್ಬೋದು. ಏನಾದರೂ ಕೇಳಿ ಸರ್ ಇದಕ್ಕೆ ಹೇಳೋಂಥ ವ್ಯವಸ್ಥೆ. ಇಲ್ಲಿಯವರೆಗೆ ಆನಂದ್ ಸಿಂಗ್ ಆರ್ಮಿ ತಂಡ ಕಾಕುಬಾಳ ಗ್ರಾಮದಲ್ಲಿ ನೀವು ಕಣ್ಣತ್ತಿ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಅಭಿಯಾನದ ಬಗ್ಗೆ ಜನಾಭಿಪ್ರಾಯಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಕಾಕುಬಾಳ ಗ್ರಾಮದಲ್ಲಿರ್ತಕ್ಕಂಥ ಹಲವಾರು ಮುಖಂಡರು ಅನೇಕ ಅಭಿಪ್ರಾಯಗಳನ್ನು ತಿಳಿಸಿದರು. ಅದರಲ್ಲೂ ಮುಖ್ಯವಾಗಿ ಆನಂದ್ ಸಿಂಗ್ ರವರು ಮಾಡಿರ್ತಕ್ಕಂಥ ಏತ ನೀರಾವರಿಯಿಂದ ಜನ ಜಾನುವಾರುಗಳು ಮತ್ತು ಇಲ್ಲಿರ್ತಕ್ಕಂಥ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇದು 4-5 ದಶಕಗಳ ಹೋರಾಟ, ಅಂದರೆ 40ರಿಂದ 50 ವರ್ಷಗಳ ಕಾಲ ನಮ್ಮ ಕನಸು ಈಡೇರಲಿಲ್ಲ. ಈಗ ಅದು ಆನಂದ್ ಸಿಂಗ್ ಅವರ ಮೂಲಕ, ಏತ ನೀರಾವರಿ ಮೂಲಕ ಈಡೇರಿದೆ. ಹೀಗಾಗಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಅಂತರ್ಜಲದ ಮಟ್ಟ ಹೆಚ್ಚಾಗಿ ಕೆರೆಗಳಿಗೆ ನೀರು ತುಂಬಿ ಆ ಮೂಲಕ ನಾವು ನಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅನುಕೂಲವಾಗಿದೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದರೆ. ಜೊತೆಗೆ ಕಾಕುಬಾಳ ಗ್ರಾಮ ಅಂತಕ್ಕಂಥದ್ದು ಅನೇಕ ದೇವಸ್ಥಾನಗಳನ್ನು ಹೊಂದಿರತಕ್ಕಂಥ ಒಂದು ಗ್ರಾಮ ಆಗಿದೆ. ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯ ಕೂಡ ಆನಂದ್ ಸಿಂಗ್ ರವರಿಂದ ಆಗಿರುವಂಥದ್ದು. ಇಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳು ಕೂಡ ಅವರಿಂದಲೇ ಆಗಿರ್ತಕ್ಕಂಥದ್ದು. ತದನಂತರ ಗ್ರಾಮವಾಸ ಜನರ ವಿಶ್ವಾಸ ಅಂತಕ್ಕಂಥ ವಿನೂತನ ಕಾರ್ಯಕ್ರಮದ ಮೂಲಕ ನಮ್ಮ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿದ್ಧಾರ್ಥ್ ಸಿಂಗ್ ರವರು ಅವರ ತಂದೆಯಂತೆ ತಾವು ಕೂಡ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿದೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಯುವಕರ ಜೊತೆ ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮನ್ನಣೆ ಕೊಡ್ತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಜೊತೆಗೆ ಹಲವಾರು ರೋಗಿಗಳು ತಮ್ಮ ಸಮಸ್ಯೆಗಳನ್ನು ಹೇಳಿ ಬಂದಾಗ ಅವರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿರ್ತಕ್ಕಂಥದ್ದು. ಕಲಾವಿದರಿಗೆ ಬೇಕಾಗಿರ್ತಕ್ಕಂಥ ಪೀಠೋಪಕರಣಗಳಿರ್ಬೋದು, ಅವರಿಗೆ ಬೇಕಾಗಿರ್ತಕ್ಕಂಥ ಸಂಗೀತ ಉಪಕರಣಗಳಿರ್ಬೋದು, ಅವುಗಳನ್ನು ಒದಗಿಸುವ ಮೂಲಕ ತಾವು ಕೂಡ ಕಲಾವಿದರ ಜೊತೆಗೆ ಇದೇವೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಕಾಕುಬಾಳು ಗ್ರಾಮದ ಒಂದು ಇತಿಹಾಸ ಹೇಳೋದಾದರೆ 2008ಕ್ಕಿಂತ ಮುಂಚೆ ಇದು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಗ್ರಾಮ ಆಗಿತ್ತು. ಇದು ಕೇವಲ 5 ವರ್ಷಕ್ಕೆ ಒಮ್ಮೆ ಬರುವ ಚುನಾವಣೆಗೆ ಮಾತ್ರ ನೆನಪಾಗುವಂಥ ಒಂದು ಗ್ರಾಮ ಆಗಿತ್ತು. ಇಲ್ಲಿ ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ. 2008ರ ಒಂದು ಎಲೆಕ್ಷನ್ ಬಂದಾಗ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಹೊಸಪೇಟೆ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಕುಬಾಳ ಗ್ರಾಮ ಸೇರುತ್ತದೆ. 2008ರಲ್ಲಿ ಆನಂದ್ ಸಿಂಗ್ ಅವರು ಶಾಸಕರಾಗಿ ಇಲ್ಲಿ ಆಯ್ಕೆ ಆಗ್ತಾರೆ. ಆಗಿಂದ ನಮ್ಮ ಒಂದು ಕಾಕುಬಾಳ ಗ್ರಾಮದ ಅದೃಷ್ಟ ಖುಲಾಯಿಸುತ್ತೆ. ಇಲ್ಲಿ ಮೂಲಭೂತ ಸೌಕರ್ಯಗಳು ಬರ್ತವೆ. ರಸ್ತೆ, ಚರಂಡಿ, ನೀರು, ವಿದ್ಯುತ್ ಕಂಬ, ವಿದ್ಯುತ್ ದೀಪ, ಇಲ್ಲಿರ್ತಕ್ಕಂಥ ಅನೇಕರಿಗೆ ಆಶ್ರಯ ಮನೆಗಳು ಸಿಗ್ತಕ್ಕಂಥದ್ದು. ಈ ರೀತಿಯಾಗಿ ಹಲವಾರು ವಿಚಾರಗಳು, ನಮ್ಮ ಅಭಿವೃದ್ಧಿಗಳು ಆನಂದ್ ಸಿಂಗ್ ರವರ ಕಾಲದಲ್ಲಿ ನೋಡಿರ್ತಕ್ಕಂಥದ್ದು. ಅಂದರೆ ಸಂಡೂರು ಸಂಸ್ಥಾನದಿಂದ ವಿಜಯನಗರ ಸಂಸ್ಥಾನಕ್ಕೆ ನಮ್ಮ ಕಾಕುಬಾಳ ಗ್ರಾಮ ಬಂದಾಗ ಅಭಿವೃದ್ಧಿಯ ಪರ್ವ ಬಂತು ಅಂತಕ್ಕಂಥ ವಿಚಾರಗಳನ್ನು ತಿಳಿಸಿದ್ದಾರೆ. ಜೊತೆಗೆ ಇವರು ಮಾತಾಡ್ತಾ ಹೇಳ್ತಾ ಇದ್ದಾರೆ, ನಮ್ಮ ಸಿದ್ಧಾರ್ಥ್ ಸಿಂಗ್ ರವರ ಸರಳತೆ ಮತ್ತು ಜನರ ಬಗ್ಗೆ ಇರತಕ್ಕಂಥ ಕಾಳಜಿ, ಇವನ್ನು ನಾವು ಮಿಸ್ ಮಾಡ್ಕೊಂಡಿದ್ದೇವೆ. ಅವರು ಚುನಾವಣೆಯಲ್ಲಿ ಸೋಲಿರ್ತಕ್ಕಂಥ ಸೋಲು ಅವರ ಸೋಲಲ್ಲ, ನಮ್ಮ ಸೋಲು. ಆದರೆ ಮುಂದೆ ಈ ಬಾರಿ ನಾವು
ತಪ್ಪು ಮಾಡೋದಿಲ್ಲ. ಅವರ ಸೇವೆ ನಮಗೆ ಅತ್ಯಗತ್ಯ ಬೇಕಾಗಿದೆ. ಅವರು ಒಬ್ಬ ಸಮರ್ಥ ನಾಯಕ. ಒಂದು ವಿಜಯನಗರ ವಿಧಾನಸಭಾ ಕ್ಷೇತ್ರವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅವರು ಸಮರ್ಥ ನಾಯಕ. ಮುಂದಿನ ಚುನಾವಣೆಯಲ್ಲಿ ಅವರೇ ನಮ್ಮ ಶಾಸಕರಾಗಬೇಕು. ಅವರು ಶಾಸಕರಾಗಲಿಕ್ಕೆ ನಾವೆಲ್ಲ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದು ನಮ್ಮ ಗ್ರಾಮದ ಕಡೆಯಿಂದ ನಾವೆಲ್ಲರೂ ಮಾಡ್ತೇವೆ. ಇಲ್ಲಿ ಯಾವುದೇ ಕುಲ, ಜಾತಿ, ಧರ್ಮ, ಪಂಕ್ತಿ ಅನ್ನದೇ ಭೇದ ಭಾವ ಇರಲಾರ್ದಂಗೆ ಎಲ್ಲರೂ ಕೂಡ ಒಮ್ಮತದಿಂದ ಒಂದು ಕಡೆ ಸೇರಿ ಅವರನ್ನ MLA ಆಗಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಅವರು MLA ಆಗುವುದೇ 2028ರ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಕೊಡುಗೆ ಅಂತಕ್ಕಂಥ ಮಾತನ್ನು ಕೂಡ ಕಾಕುಬಾಳು ಗ್ರಾಮದ ಜನ ಹೇಳಿದ್ದಾರೆ. ಅವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನಮ್ಮ ತಂಡ ಮುಂದಿನ ಗ್ರಾಮಕ್ಕೆ ಹೋಗ್ತಾ ಇದೆ. ನಮಸ್ಕಾರ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಿದ್ಧಾರ್ಥ್ ಸಿಂಗ್ ಸರ್.